ವೀಕ್ಷಕರೇ, ನೀವು ನೋಡ್ತಾ ಇರೋದು ಮುಳಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್. ಇಂಥ ಸುದ್ದಿಗಳು ನಿಮಗೆ ಬೇಕು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಯಾವ ನ್ಯೂಸ್ಗಳನ್ನು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ. ಇದು ಮುಳಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್. ಹುತಾತ್ಮರಾದ ವೀರ ಯೋಧರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಎಲ್ಲರೂ ಒಂದು ನಿಮಿಷ ಎದ್ದು ನಿಂತು ಮೌನಾಚರಣೆ ಮಾಡಬೇಕು.
welcome you all, the guests and participants to this event. It is such a beautiful afternoon to grace this occasion. Allow me to welcome you all to 6th anniversary of TMIS Annual Day function. I pleasure to welcome our Secretary Mr. Chakravarti sir. Sir, please step on the rostra. Let's give a big round of applause. I feel honored to welcome our President as well as Secretary of Private School Association of Mulbagal Taluk, Mr. T.M. Madhumohan sir. Sir, please come forward. Let's give a big clap. I glad to welcome Mr. R. Shankar sir, President of Karnataka Private School Association of Mulbagal Taluk. Sir, please come on the podium. Put your hands together for welcome him. With a great honor, I welcome to Dr. M. Krishnamurthy sir. He has done PhD in organic chemistry. Sir, please come on the dais. Give up a big round of applause. I would like to welcome our principal, Mrs. Anita Sarvana. Ma'am, please come on the podium. Give up a big claps. ನಮಸ್ಕಾರ ಅಣ್ಣ ನನ್ನ ಸೈಡ್ ಆಚೆ ಸಮುದ್ರ ನೋಡಿ ನಿನಗೆ ಹೇ ನಾಥ ವಿಘ್ನ ವಿನಾಶಕ ವಿದ್ಯಾ ಪ್ರದಾಯಕ ಸಿದ್ಧಿ ಪ್ರದಾಯಕ ಗಣನಾಥ ವಂದಿಪೆ ನಿನಗೆ ಗಣನಾಥ ಪೂಜಿಪೆ ನಿನಗೆ ಹೇ ನಾಥ ವಿಘ್ನ ವಿನಾಶಕ ವಿದ್ಯಾ ಪ್ರದಾಯಕ ಸಿದ್ಧಿ ಪ್ರದಾಯಕ ಗಣನಾಥ ಸಿದ್ಧಿ ಪ್ರದಾಯಕ ಗಣನಾಥ ಸರ್ವಶಕ್ತಿಯು ನೀನೇ ಸಿದ್ಧಿ ಪ್ರದಾಯಕ ನೀನೇ ನಿನ್ನನ್ನು ನಂಬಿದವರಿಗೆ ನೀನು ವರವನ್ನು ನೀಡುವೆ ಸರ್ವಶಕ್ತಿಯು ನೀನೇ ಸಿದ್ಧಿ ಪ್ರದಾಯಕ ನೀನೇ ನಿನ್ನನ್ನು ನಂಬಿದವರಿಗೆ ನೀನು ವರವನ್ನು ನೀಡುವೆ ವಿದ್ಯೆ ನೀಡುವೆ ಸಿದ್ಧಿಯುವೆ ಕರುಣೆಯ ತೋರುವ ಕರುಣಾಮಯ ನೀನೆ ಕರುಣೆಯ ತೋರುವ ಕರುಣಾಮಯ ನೀನೆ ವಂದಿಪೆ ನಿನಗೆ ಗಣನಾಥ ಪೂಜಿಪೆ ನಿನಗೆ ಹೇ ನಾಥ ವಿಘ್ನ ವಿನಾಶಕ ವಿದ್ಯಾ ಪ್ರದಾಯಕ ಸಿದ್ಧಿ ಪ್ರದಾಯಕ ಗಣನಾಥ ಸಿದ್ಧಿ ಪ್ರದಾಯಕ ಗಣನಾಥ ತ್ರಿಜಗವಂದಿತನೆ ಬಾರೋ ಸುಜನರ ಪೊರೆವನೆ ಬಾರೋ ವಿಘ್ನವ ಕಳೆದು ಎಲ್ಲರ ಮನದಲ್ಲಿ ಶಾಂತಿಯ ನೀ ನೆಲೆಸೋ तुझको फिर से जलवा दिखाना ही होगा अगले बरस आना है आना ही होगा
ನಮಗೆಲ್ಲ ನಾಳೆದ್ದು ಆಚೆ ನಾಳೆದ್ದು ಶಿವರಾತ್ರಿ ಹಬ್ಬ. ನಮ್ಮ TM ಇಂಟರ್ನ್ಯಾಷನಲ್ ಸ್ಕೂಲ್ ಮಕ್ಕಳಿಗೆ ಇವತ್ತೇ ಶಿವರಾತ್ರಿ, ಸಂಕ್ರಾಂತಿ, ಯುಗಾದಿ ಎಲ್ಲಾನು. ಯಾಕಂದ್ರೆ ಕಲ್ಚರಲ್ ಇವೆಂಟ್ ಅಂದ್ರೆ ಅವರು ಅದನ್ನ ಹಗಲು ರಾತ್ರಿ ಕಾಯ್ತಾ ಇರ್ತಾರೆ, ಯಾವಾಗ ಯಾವಾಗ ಕಲ್ಚರಲ್ ಇವೆಂಟ್ ಇರ್ತದೋ ಹೋಗೋಣ ಪಾರ್ಟಿಸಿಪೇಟ್ ಮಾಡೋಣ ಅಂತ. ಅದು ಮಕ್ಕಳ ಆಸಕ್ತಿಗೆ ಧನ್ಯವಾದಗಳು. ಹಾಗೇನೆ ಪ್ರತಿ ಸಾರಿನೂ ನಾವು ಏನೋ ಹೇಳ್ತಾ ಇರ್ತೀವಿ, ನೀವು ಕೇಳ್ತಾ ಇರ್ತೀರಾ. ಏನೋ ಒಂದು ನಮ್ಮ ಮನಸ್ಸಿಗೆ ಬಂದಿದ್ದನ್ನು, ಒಂದು ಸಂಸ್ಥೆ ಬಗ್ಗೆ ಒಳ್ಳೆಯದನ್ನು ಮಾತಾಡೋಕ್ಕೆ ಅವಕಾಶ ಕೊಟ್ಟಿರ್ತಾರೆ. ಅದನ್ನು ಒಂದು ಸದುಪಯೋಗ 1-2 ನಿಮಿಷ ಮುಗಿಸ್ಬಿಡ್ತೀವಿ. ನಮ್ಮ ಹಿಂದಿನ ಕಾಲದಲ್ಲಿ ಅಂದರೆ ನಮ್ಮ ತಂದೆ ತಾಯಿ, ಅವ್ರ ತಂದೆ ತಾಯಿಗಳ ಕಾಲದಲ್ಲಿ ಗುರುಕುಲ ಅಂತ ಮಾಡ್ತಾಯಿದ್ರು. ಗುರುಕುಲದಲ್ಲಿ ಮಾತ್ರ ಪಾಠಶಾಲೆಗಳು ಮಾಡ್ತಾಯಿದ್ರು. ಅಂದರೆ ದೊಡ್ಡ ದೊಡ್ಡ ಗುರುಕುಲ, ಆಶ್ರಮಗಳಲ್ಲಿ ಸಂಸ್ಥೆಗಳನ್ನು ನಡೆಸ್ತಾ ಇದ್ರು. ಇವಾಗ ನಮ್ಮ TM ಇಂಟರ್ನ್ಯಾಷನಲ್ ಸ್ಕೂಲ್ ನೋಡಿದ್ರೆ ಅದೇ ಥರ ಗುರುಕುಲ ಥರ ಇದೆ. ಒಳ್ಳೆ ಪ್ರಶಾಂತವಾದ ವಾತಾವರಣ, ಒಳ್ಳೆ ಮರ ಗಿಡಗಳ ಮಧ್ಯದಲ್ಲಿ ಒಂದು ಸಂಸ್ಥೆನ ಸೃಷ್ಟಿ ಮಾಡಿದ್ದಾರೆ. ಅವ್ರಿಗೆ ಮಧುವ್ರಿಗೆ ಅನಂತ ಧನ್ಯವಾದಗಳು. ಯಾಕಂದರೆ ಅವ್ರ ಫ್ಯಾಮಿಲಿಯವರು ತುಂಬ ವಿಧವಾದಂಥ ಕಮರ್ಷಿಯಲ್ ಬಿಸ್ನೆಸ್ಗಳನ್ನ ಮಾಡಿಕೊಂಡು ತುಂಬ ಮುಂದುವರೆದಿದ್ದಾರೆ. ಆದರೆ ಸೇವೆ ಅನ್ನೋ ಭಾವನೆ ಅವ್ರಿಗೆ ಬಂದಿರೋದು ಒಳ್ಳೆಯದು, ಒಳ್ಳೆಯ ಕೆಲಸ. ಯಾಕಂದರೆ ಎಲ್ಲ ದಾನಗಳಿಗಿನ್ನ ವಿದ್ಯಾದಾನ ತುಂಬ ಒಳ್ಳೆಯದು. ಅದನ್ನು ಅವ್ರು ಸೆಲೆಕ್ಟ್ ಮಾಡಿಕೊಂಡು ಇಂಥ ಕಾಸ್ಟ್ಲಿಯೆಸ್ಟ್ ಏರಿಯಾನಲ್ಲಿ, ಇಂಥ ಒಳ್ಳೆಯ ಪ್ರಶಾಂತವಾದ ವಾತಾವರಣದಲ್ಲಿ ಮಕ್ಕಳಿಗೆ ಅನುಕೂಲ ಆಗೋ ಥರ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಅವ್ರಿಗೆ ಅನಂತ ಧನ್ಯವಾದಗಳನ್ನು ತಿಳಿಸುತ್ತಾ, ಹಾಗೇನೆ ಪೋಷಕರಲ್ಲಿ ವಿನಂತಿ ಮಾಡ್ತೀವಿ, ಸರ್ಕಾರ ಕೆಲವೊಂದು ಸಮಸ್ಯೆಗಳನ್ನು ಸೃಷ್ಟಿ ಮಾಡಿ ಬಡ ಮಕ್ಕಳಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಏನಂದರೆ ಈಗಿನ ಇರೋ ಸರ್ಕಾರ ಹೇಳ್ಕೊಳ್ಳೋದು ಮಣ್ಣಿನ ಮಕ್ಕಳು, ರೈತರ ಮಕ್ಕಳು, ಬಡ ಮಕ್ಕಳನ್ನು ಫ್ಯಾಮಿಲಿಯಲ್ಲಿ ಹುಟ್ಟಿ ಬಂದಿದ್ದೀವಿ ಅಂತ. ಅದರ ಒಂದು ಈ ನಡುವೆ ಆಗ್ತಾ ಇರ್ತಕ್ಕಂಥ ಪರಿಸ್ಥಿತಿ RTE ರೈಟ್ ಆಫ್ ಟು ಎಜುಕೇಷನ್, ಯಾರೋ ನಿಮ್ಮಂಥವರು ಬಡ ಮಕ್ಕಳಿಗೆ ಅನುಕೂಲ ಆಗಲಿ, ದೊಡ್ಡ ದೊಡ್ಡ ಆಂಗ್ಲ ಮಾಧ್ಯಮ ಶಾಲೆಗಳಲ್ಲಿ, ಖಾಸಗಿ ಶಾಲೆಗಳಲ್ಲಿ ಮಕ್ಕಳು ಓದಲಿ ಅಂತ ಸುಪ್ರೀಂ ಕೋರ್ಟ್ಗೆ ಹೋಗಿ ಏನಾದರೂ ಬಡ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ತಗೊಳ್ಳೋಕ್ಕೆ ದುಡ್ಡು ಕಾಸು ಇಲ್ದಿರೋರು ದೊಡ್ಡ ದೊಡ್ಡ ಶಾಲೆಗಳಲ್ಲಿ, ದೊಡ್ಡ ದೊಡ್ಡ ಪ್ರಸಿದ್ಧ ಸಂಸ್ಥೆಗಳಲ್ಲಿ ಶಿಕ್ಷಣ ಪಡೆಯೋಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಸುಪ್ರೀಂ ಕೋರ್ಟ್ ಮನವಿ ಮಾಡಿದ್ರೆ, ಸುಪ್ರೀಂ ಕೋರ್ಟು ಹ್ಯುಮ್ಯಾನಿಟಿ ಬೇಸ್, ಮಾನವೀಯತೆ ದೃಷ್ಟಿಯಿಂದ ಎಲ್ಲ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲೂ ತಾರತಮ್ಯ ಇಲ್ದಿರ ಬಡ ಮಕ್ಕಳಿಗೆ ಒಂದು 25% ಕೋಟಾನಲ್ಲಿ ಶಿಕ್ಷಣವನ್ನು ಕೊಡಿ ಅಂತ 2012-13 ಆದೇಶ ಮಾಡ್ತು. ಅದು ಒಂದು 10 ರೂಪಾಯಿ ತಗೊಂತಾ ಇರ್ಬೋದು, ಒಂದು ಸಂಸ್ಥೆನಲ್ಲಿ 10 ಲಕ್ಷ ತಗೊಂತಾ ಇರ್ಬೋದು, 2 ಲಕ್ಷ ತಗೊಂತಾ ಇರ್ಬೋದು. ಸಿಟಿ ಕಡೆ ಹೋದ್ರೆ ಒಂದು ಮಗುಗೆ 5 ಲಕ್ಷ ತಗೊಂತಾರೆ ಒಂದು ವರ್ಷಕ್ಕೆ. ಸರ್ಕಾರ ಕೊಡೋದು ನಮಗೆ 11,000 ಚಿಲ್ಲರೆ. 11,000 ಚಿಲ್ಲರೆ ತಗೊಂಡು 5 ಲಕ್ಷ ಕೊಡ್ತಾ ಇರೋ ಮಗು ಕೂಡ ಫ್ರೀ ಎಜುಕೇಶನ್ ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶ. ಅದನ್ನು 2012-13 ಎಲ್ಲ ಶಾಲೆಗಳು, ಅದು ದೊಡ್ಡ ಸ್ಕೂಲ್ ಆಗಲಿ, ಸಣ್ಣ ಸ್ಕೂಲ್ ಆಗಲಿ, 10,000 ತಗೊಳ್ಳೋದಿರಲಿ, 15,000 ತಗೊಳ್ಳೋದಿರಲಿ, ಅವ್ರು 2,000 ಕೊಳ್ಳಿ, 3,000 ಕೊಳ್ಳಿ, RT ಮಕ್ಕಳಂತ ತಗೊಂಡು ಶಿಕ್ಷಣ ಕೊಡ್ತಾ ಇದ್ದೀವಿ. ನಾವು ಸಮಸ್ಯೆಗಳು ನಡೆಸ್ತಾ ಇರೋದ್ರಿಂದ ನಮಗೂ ಒಂದು ದೇವರು ಎಲ್ಲ ಒಂದು ಕಡೆ ಒಳ್ಳೇದು ಮಾಡ್ತಾರೆ, ನಮ್ಮ ಮಕ್ಕಳು ಒಳ್ಳೇದು ಮಾಡ್ತಾ ಇದ್ದಾರೆ, ನಾವು ಒಂದಷ್ಟು ಸೇವೆ ಮಾಡೋಣ ಅನ್ನೋ ಉದ್ದೇಶದಲ್ಲಿ ಮಾಡ್ತಿದ್ದೀವಿ. ಈಗಿನ ಸರ್ಕಾರ ಅದನ್ನು ಏನು ಮಾಡ್ತಾ ಇದೆ ಅಂದರೆ, ಸರ್ಕಾರಿ ಶಾಲೆಗಳು ಎಲ್ಲೆಲ್ಲಿ ಇರ್ತದೋ, ಸರ್ಕಾರಿ ಶಾಲೆಗಳ ಸುತ್ತಮುತ್ತಲು 2-3 ಕಿಲೋಮೀಟರ್ ಎಲ್ಲೆಲ್ಲಿ ಖಾಸಗಿ ಶಾಲೆ ಇರ್ತದೋ ಅಲ್ಲಿ ಕೊಡಲ್ಲ ಮಕ್ಕಳಿಗೆ ಅಂತಾರೆ. ಅಲ್ಲಿ ಬಡವರು ಇಲ್ವಾ? ಅಲ್ಲಿ ಮಣ್ಣಿನ ಮಕ್ಕಳಿಲ್ವಾ? ಇವ್ರು ಹೇಳೋದು ಮಣ್ಣಿನ ಮಕ್ಕಳು, ನಾವು ಭೂಮಿಯಿಂದನೇ ಹುಟ್ಟಿದ್ದೀವಿ, ನಮ್ಮ ಸರ್ಕಾರ ಏನೋ ಮಾಡ್ತಿದ್ದೀವಿ ಬಡವ್ರಿಗೆ ಅಂದರೆ, ಒಂದು ಸುಪ್ರೀಂ ಕೋರ್ಟ್ ಆದೇಶ ಬಡವ್ರಿಗೋಸ್ಕರ ಮಾಡಿರ್ತಕ್ಕಂಥ ಆದೇಶನ ಇವ್ರು ಸರ್ಕಾರಿ ಶಾಲೆನಲ್ಲಿ RTನ ಅಪ್ಲೈ ಮಾಡ್ತಾರಂತೆ. ಸರ್ಕಾರಿ ಶಾಲೆ ಮೇಲೆ ಅಥವಾ ಸರ್ಕಾರಿ ಶಾಲೆಗೆ ಹೋಗುವಂಥ ಮಕ್ಕಳು ಖಾಸಗಿ ಶಾಲೆಗೆ ಏನಕ್ಕೆ ಬರ್ತಾರೆ? ನೀವೆಲ್ಲ 50,000 ಲಕ್ಷ ಕಟ್ಟಂಗಿದ್ದಿದ್ರೆ ಏನಕ್ಕೆ RT ಅಪ್ಲಿಕೇಬಲ್ ಆಗ್ತಾ ಇತ್ತು? ಬಡ ಮಕ್ಕಳಿಗೆ ಅನುಕೂಲ ಆಗಲಿ, ಸಮಾಜದಲ್ಲಿ ಎಲ್ಲರಿಗೂ ಈಕ್ವಲ್ನೆಂಟಾಗಿ ಶಿಕ್ಷಣ ಸಿಗಬೇಕು, ಅಟ್ಲೀಸ್ಟ್ 100 ಜನದಲ್ಲಿ ಒಂದು 25 ಜನಕ್ಕೆ ಸರ್ಕಾರ ಕೋಟಾದಿಂದ ಮಕ್ಕಳಿಗೆ ಅನುಕೂಲ ಆಗಲಿ ಬಡ ಮಕ್ಕಳಿಗೆ ಅಂತ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ರೆ
ನಮ್ಮ ಕುಮಾರಸ್ವಾಮಿ ಅವ್ರ ಸರ್ಕಾರ ಈ ಥರ ಅನ್ಯಾಯವನ್ನು ಮಾಡ್ತಾ ಇದೆ. ಇದನ್ನು ಶಾಲೆಗಳವ್ರು ಕಣ್ಸಕ್ಕಾಗಲ್ಲ. ನಮಗೇನು ಆರ್ ಟಿ ಕೊಟ್ಟರೆ ಆರ್ ಟಿನಲ್ಲಿ ಅಡ್ಮಿಷನ್ ಮಾಡ್ಕೊತೀವಿ, ಇಲ್ಲ 1500 ಕಡಿಮೆ ಮಾಡ್ಕೊಂಡು ಪೋಷಕರಲ್ಲೇ ನಾವು ಕಲೆಕ್ಟ್ ಮಾಡ್ಕೊತೀವಿ. ಶಾಲೆಗಳಿಗೆ ಸಮಸ್ಯೆ ಇಲ್ಲ. ಇದು ಅಕಸ್ಮಾತ್ ನಾವು ಮಾನವೀಯತೆ ದೃಷ್ಟಿಯಿಂದ ನೀವು 10,000 ಕೇಳಿದ್ರೆ 8,000 ಕೊಡ್ತೀವಿ ಸರ್, 6,000 ಕೊಡ್ತೀವಿ ಸರ್ ಅಂದ್ರೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಿ. ಏನಂದ್ರೆ ಮಕ್ಕಳು ಇರಲಿ, ಓದ್ಕೊಂಡು ಹೋಗ್ಲಿ, ಎಲ್ಲರೂ ಒಂದೇ ಥರ ಇರೋದಿಲ್ಲ ಅಂತ ಉದ್ದೇಶ. ಪೋಷಕರು ಎಚ್ಚೆತ್ಕೊಂಡು ಇದ್ರ ಬಗ್ಗೆ ಹೋರಾಟ ಮಾಡಬೇಕು. ಬಡ ಮಕ್ಕಳಿಗೆ ಅನ್ಯಾಯ ಆಗ್ತಾ ಇದೆ. ಇರಲಿ, ಶ್ರೀಮಂತರ ಮಕ್ಕಳಿಗೂ ಆರ್ ಟಿನಲ್ಲಿ ಸಿಗ್ತಾ ಇದೆ. ಫ್ರಾಡ್ ಡಾಕ್ಯುಮೆಂಟ್ಸ್ ರೆಡಿ ಮಾಡಿಬಿಟ್ಟು ನಮಗೆ ಏನೂ ಇಲ್ಲ, ದೊಡ್ಡ ದೊಡ್ಡ ಆಸ್ತಿ ಇರೋರು, ದೊಡ್ಡ ದೊಡ್ಡ ಬಂಗ್ಲೆ ಇರೋರು, ದೊಡ್ಡದಾಗಿರೋರು ಕೂಡ ನಮ್ಗೆ ಏನೂ ಇಲ್ಲ ಅಂತ ಕ್ಯಾಸ್ಟ್ ಇನ್ಕಮ್ಗಳನ್ನ ಕಡಿಮೆ ಮಾಡಿಸಿ ಆರ್ ಟಿನಲ್ಲಿ ತಗೊತಾ ಇದ್ದಾರೆ. ಫ್ರಾಡ್ ಅನ್ನೋದು ಎಲ್ಲ ಕಡೆ ಇರುತ್ತೆ. 25%, 30% ಫ್ರಾಡ್ ಅನ್ನೋದು ಎಲ್ಲ ಕಡೆ ಇರ್ತದೆ. ಅಟ್ಲೀಸ್ಟ್ 70%, 75% ಬಡ ಮಕ್ಕಳಿಗೆ ಅನುಕೂಲ ಆಗ್ತಾ ಇದೆ ಇದರಿಂದ. ಅದನ್ನ ನಮ್ಮ ಸರ್ಕಾರಗಳು ಈ ತರ ಅನ್ಯಾಯ ಮಾಡಿ ಏನೋ ಸರ್ಕಾರಿ ಶಾಲೆನ ಉದ್ಧಾರ ಮಾಡ್ತೀವಿ ಅಂದ್ರೆ, ಸರ್ಕಾರಿ ಶಿಕ್ಷಕರು ಒಳ್ಳೆಯವರೇ, ಎಲಿಜಿಬಲ್ ಶಿಕ್ಷಕರೇ, ಅವ್ರಿಗೆ ಒಂದು ಕೆಲಸ ಕೊಡಬೇಕು. ಮೊಟ್ಟೆ ಬೇಯಿಸಿ ಹಾಕಬೇಕು, ಅಡುಗೆ ಮಾಡಿ ಹಾಕಬೇಕು, ಬೆಳೆ ತಂದು ಹಾಕಬೇಕು, ಅದೇನೋ ದಿನಕ್ಕೆ 10 ರೆಕಾರ್ಡ್ಸ್ನ ಫಿಲ್ ಮಾಡಬೇಕು. ಸಮಯ ಮಾತ್ರ ಬೆಳಗ್ಗೆ 10:30 4 ಮುಗೀತದೆ. ನಾವೇ ರಯಾನ್ ಪಾಷಾ 5th ಸ್ಟ್ಯಾಂಡರ್ಡ್. Congratulations, Ryan. Speak few words how you are feeling to receive this award. Good afternoon to everybody. I am very proud to receive this award. From you, I thank my teachers, management to select me as a health student award. Thank you. Arshit, 2nd standard. Asiniyam, 3rd standard. Lokesh, 4th standard. Sir, announce the winner name, please. Okay, Shvi, 4th standard. Okay. Good afternoon to everybody. I am feeling very happy to receive this award. I thank my parents, teachers, management to give me an opportunity to express my creativeness. Thank you for your support. Good communication. The award goes to Bharat. Wow, Bharat, you grabbed the award. Go and receive that award. Congratulations. Thank you, sir, for giving this award. Teachers Choice Award goes to Azira, LKG. Wait, Ajira, we will never let you go. Speak and express your feelings. Good afternoon. I am very happy to receive this award. Thank you. Niranjay, 5th standard. Oh, you got the award, my dear.
Congratulations. Speak few words, Niranjan. Good afternoon to everybody. I feel great to collect this award. I thank to our teachers, management to support me and became the best student of the year. Thank you. Respected dignitaries on the desk and my dear seniors and my dear friends. It gives me a great pleasure to propose the vote of thanks. With a full heart, I thank Mr. Shankar sir for being with us. Thank you, sir. A great deal of thanks goes to Dr. M. Krishnamurthy sir to spend